ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ್ದ ಡ್ಯಾಗರ್ ಪತ್ತೆ ಆಗಿದೆ. ಸುಹಾಸ್ ಶೆಟ್ಟಿ ಕೊಲೆ ನಡೆದಂತ ಸ್ಥಳದಲ್ಲೇ ಡ್ಯಾಗರ್ ಪತ್ತೆ ಆಗಿರೋದು. ಬಜೆಪಿಯ ಕಿನ್ನಿ ಮಂಜುಲು ಬಳಿ ನಡೆದಿದ್ದಂತ ಸುಹಾಸ್ ಹತ್ಯೆ ನೆನೆ ಏನು ರಾತ್ರಿ ಅಟ್ಯಾಕ್ ಮಾಡಲಾಯಿತು. ಈ ಸಂದರ್ಭದಲ್ಲಿ 5 ರಿಂದ 6 ಜನ ಅಟ್ಯಾಕ್ ಮಾಡ್ತಾರೆ. ಎಲ್ಲರೂ ಕೈಯಲ್ಲಿ ಈ ಡ್ಯಾಗರ್ ತಳವಾರು ಇದೆಲ್ಲವನ್ನ ಕೂಡ ಇಟ್ಕೊಂಡಿರ್ತಾರೆ. ಇದೀಗ ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ್ದಂತ ಡ್ಯಾಗರ್ ಪತ್ತೆಯಾಗಿದೆ ಘಟನಾ ಸ್ಥಳದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ನೀಟಾಗಿ ವಾಚ್ ಮಾಡಿ ಸ್ಕೆಚ್ ಹಾಕಿ ಮರ್ಡರ್ ಮಾಡಿರೋದು. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಡ್ಯಾಗರ್. ಈ ಡ್ಯಾಗರ್ ಮುಖಾಂತರವಾಗಿಯೇ ಚುಚ್ಚಿ ಕೊಲೆ ಮಾಡಲಾಗಿದೆ. ಸುಮಾರು 11 ಬಾರಿ ಚುಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 5 ರಿಂದ 6 ಜನ ಬರ್ತಾರೆ. ಮೊದಲಿಗೆ ಒಂದು ಲಾರಿ ಮುಖಾಂತರವಾಗಿ ಅಡ್ಡ ಹಾಕ್ತಾರೆ, ಫಾಲೋ ಮಾಡ್ಕೊಂಡು ಬರ್ತಾರೆ ಬಹುದೂರದಿಂದ. ಆಮೇಲೆ ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಆಗದ ರೀತಿಯಲ್ಲಿ ಲಾಕ್ ಮಾಡ್ತಾರೆ. ಕಾರಿಂದ ಕೆಳಗಿಳಿತಾ ಇದ್ದ ಹಾಗೇನೆ ಏಕಾಏಕಿಯಾಗಿ ಕೆಳಗೆ ಹಾಕಿಕೊಂಡು ಕೊಚ್ಚೋಕೆ ಶುರು ಮಾಡ್ತಾರೆ. 11 ಬಾರಿ ಕೊಚ್ಚಿರೋದು. ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿದ್ದಂಥ ಡ್ಯಾಗರ್ ಈಗ ಪತ್ತೆಯಾಗಿದೆ. ನೀವು 2 ವಿಂಡೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಮೊದಲ ವಿಂಡೋದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು, ನಿನ್ನೆ ರಾತ್ರಿ ಕೊಚ್ಚಿದ್ರು ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಚುಚ್ಚಿ ಸಾಯಿಸಿರೋದು. 2ನೇ ವಿಂಡೋದಲ್ಲಿ ಬಳಕೆ ಮಾಡಿದಂಥ ಡ್ಯಾಗರ್ ಸ್ಥಳದಲ್ಲಿಗೆ ಡ್ಯಾಗರ್ ಸಿಕ್ಕಿದೆ. ಇನ್ನು ಸುಹಾಸ್ ಶೆಟ್ಟಿ ಜೊತೆಗೆ ಕಾರ್ನಲ್ಲಿ ಇನ್ನೂ 2-3 ಜನ ಇದ್ದರು. ಅದರಲ್ಲಿ ಓರ್ವರಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ.